ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುವರ್ಣ ನ್ಯೂಸ್ ಡಿಜಿಟಲ್. ನಾನು ರೋಜಾ ಮನು ಪಾಟೀಲ್. ಪ್ರಭಾಸ್ ಆರೋಗ್ಯದಲ್ಲಿ ಏರುಪೇರೇನಾದರೂ ಆಗಿದೆಯಾ, ಯಾಕೆ ಈ ರೀತಿಯಾಗಿ ಒಂದು ಪ್ರಶ್ನೆ ಮೂಡ್ತಾ ಇದೆ ಅಂತ ಹೇಳಿದ್ರೆ, ಪ್ರಭಾಸ್ ಅಭಿಮಾನಿಗಳೆಲ್ಲರಲ್ಲೂ ಕೂಡ ಆತಂಕ ಎದುರಾಗ್ತಾ ಇದೆ. ಬಿಕಾಸ್ ಆರ್ಥೋಪೆಡಿಕ್ ಸರ್ಜನ್ ಆದಂತಹ ಡಾಕ್ಟರ್ KJ ರೆಡ್ಡಿ ಅಪೋಲೋ ಹಾಸ್ಪಿಟಲ್ ಹೈದರಾಬಾದ್ ಶಸ್ತ್ರಚಿಕಿತ್ಸಕರೊಬ್ಬರು, ಮೂಳೆ ಶಸ್ತ್ರಚಿಕಿತ್ಸಕರೊಬ್ಬರು ಒಂದು ಪೋಸ್ಟ್ನ ಶೇರ್ ಮಾಡಿದ್ದಾರೆ. ಈ ಪೋಸ್ಟ್ ಎಲ್ರಿಗೂ ಕೂಡ ಅನುಮಾನಗಳು, ಸಂಶಯಗಳು, ಆಘಾತವನ್ನು ಕೂಡ ಉಂಟು ಮಾಡ್ತಾ ಇದೆ. ಏನಿದೆ ಅಂಥದ್ದು ಆ ಪೋಸ್ಟ್ ನಲ್ಲಿ ಅಂತ ನೋಡ್ತಾ ಹೋಗೋದಾದ್ರೆ, ಪ್ರಭಾಸ್ ಜೊತೆಗೆ ಒಂದು ಪೋಸ್ಟ್ ಅನ್ನ ಶೇರ್ ಮಾಡಿದ್ದಾರೆ. ಅದ್ರ ಜೊತೆಗೆ ಟ್ಯಾಗ್ಲೈಸ್ ಅನ್ನ ಏನೇನು ಕೊಡ್ತಾ ಹೋಗಿದ್ದಾರೆ ಅಂತ ಹೇಳಿದ್ರೆ, ಒಂದು ರೀತಿಯಾಗಿ ಭಾವುಕವಾದಂತಹ ಒಂದಷ್ಟು ಸಾಲುಗಳನ್ನ ಬರೆದಿರುವಂಥದ್ದು. ಅಂದ್ರೆ ಒಬ್ಬ ಸೆಲೆಬ್ರಿಟಿ ಅಂತ ಬಂದಂತಹ ಸಂದರ್ಭದಲ್ಲಿ ಅವರ ಯಶಸ್ಸು ನಮಗೆ ಕಾಣುತ್ತೆ, ಅವರು ಶೈನ್ ಆಗೋದು ನಮಗೆ ಕಾಣುತ್ತೆ. ಬಟ್ ಅದರ ಹಿಂದೆ ಅವರು ಪಟ್ಟಂತಹ ಪರಿಶ್ರಮಗಳು, ಅವರು ಮಾಡಿದಂತಹ ತ್ಯಾಗಗಳು ಯಾವುದೂ ಕೂಡ ನಮಗೆ ಕಾಣಿಸೋದಿಲ್ಲ ಅನ್ನುವಂತಹ ಅರ್ಥವನ್ನ ಕೊಡುವಂತಹ ಒಂದಷ್ಟು ಟ್ಯಾಗ್ ಲೈನ್ಸ್ ನ ಬರೆದ್ಬಿಟ್ಟು ಆ ಪ್ರಭಾಸ್ ಜೊತೆಗೆ ಇರುವಂತಹ ಒಂದು ಪೋಸ್ಟ್ ನ ಶೇರ್ ಮಾಡಿದ್ದಾರೆ. ಸೊ ಈ ಒಂದು ಪೋಸ್ಟ್ ಸಾಕಷ್ಟು ಚರ್ಚೆಗಳಿಗೆ ಗ್ರಾಸವಾಗ್ತಾ ಇದೆ, ಜೊತೆಗೆ ಅಭಿಮಾನಿಗಳಲ್ಲೂ ಕೂಡ ಆತಂಕವನ್ನ ಉಂಟು ಮಾಡ್ತಾ ಇದೆ. ಒಂದಷ್ಟು ಗೊಂದಲಗಳು ಕೂಡ ಅಭಿಮಾನಿಗಳಿಗೆ ಉಂಟಾಗ್ತಾ ಇರುವಂತದ್ದು, ನಾನಾ ರೀತಿಯ ಕಮೆಂಟ್ಸ್ ಗಳನ್ನು ಕೂಡ ಪಾಸ್ ಮಾಡ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇರುವಂತಹ ವಿಚಾರ, ಏನಾಯ್ತು ಪ್ರಭಾಸ್ಗೆ, ಯಾಕೆ ಈ ರೀತಿಯಾದಂತಹ ಪೋಸ್ಟ್ ಅನ್ನ ಶೇರ್ ಮಾಡಿದ್ರು, ಆರೋಗ್ಯವಾಗಿದ್ದಾರಾ ಅಥವಾ ಏನಾದ್ರೂ ತೊಂದರೆಗಳು ಆಗಿದೆಯಾ ಅಂತ ಹೇಳ್ಬಿಟ್ಟು. ಬಿಕಾಸ್ ನಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಹೀರೋ ಅಂತ ಬಂದಂತಹ ಸಂದರ್ಭದಲ್ಲಿ ಹೀರೋ ಆರ್ ವಿಲನ್ ಸ್ಟಂಟ್ ಮಾಡುವಾಗ, ಫೈಟಿಂಗ್ ಸೀನ್ಸ್, ಕಷ್ಟಕರವಾದಂತಹ ಫೈಟಿಂಗ್ ಸೀನ್ಸ್ ಇರುವಾಗ ಆ ಸೆಟ್ ಅಲ್ಲಿ ಒಂದಷ್ಟು ಸಮಸ್ಯೆಗಳಾಗಿರುತ್ತೆ, ಮತ್ತೆ ಗಾಯಗಳಾಗಿರುತ್ತೆ, ತುಂಬಾ ಸಿಚುಯೇಷನ್ಸ್ ಅಂದ್ರೆ ಕಷ್ಟದ ಪರಿಸ್ಥಿತಿಗಳನ್ನು ನಿಭಾಯಿಸುವಂತಹ ಒಂದಷ್ಟು ಸಿಚುಯೇಷನ್ಸ್ ಇರುತ್ತೆ. ಬಟ್ ಅದರಲ್ಲೂ ಕೂಡ ಅದರ ಎಲ್ಲವನ್ನು ಕೂಡ ಬದಿಗಿಟ್ಟು ಆ ಶೂಟಿಂಗ್ ಕೆಲಸ ಕಾರ್ಯಗಳಲ್ಲಿ ಭಾಗಿಯಾಗ್ತಾರೆ. ಫೈನಲಿ ಸಿನಿಮಾ ಕೆಲಸಗಳೆಲ್ಲ ಮುಗಿದು ಆ ಸಿನಿಮಾದ ಯಶಸ್ಸಿನ ಕಡೆಗೆ ಮಾತ್ರ ಗಮನ ಇರುತ್ತೆ. ಎಲ್ಲೋ ಆ ಒಂದು ಬ್ಯುಸಿಯಲ್ಲಿ ಆ ಒಂದು ಸಿನಿಮಾ ಯಶಸ್ಸನ್ನ ಕಾಣಬೇಕು ಅನ್ನುವಂಥ ಆ ಒಂದು ಇಂಟ್ರೆಸ್ಟ್ ಅಲ್ಲಿ ಈ ಕಡೆ ತಮ್ಮ ಆರೋಗ್ಯ, ತಮ್ಮ ದೇಹದಲ್ಲಿ ಆಗ್ತಾ ಇರುವಂತಹ ಬದಲಾವಣೆಗಳು, ಮೀನ್ಸ್ ಆ ಗಾಯಗಳಾಗಿರ್ಬೋದು, ಚಿಕ್ಕ ಪುಟ್ಟ ಗಾಯಗಳಾಗಿರ್ಬೋದು, ಅವನ ನೆಗ್ಲಿಜೆನ್ಸಿ ಮಾಡೋದಾಗ್ಲಿ, ಸೊ ಇವೆಲ್ಲವೂ ಕೂಡ ಇಷ್ಟು ದೊಡ್ಡ ಮಟ್ಟಕ್ಕೆ ಮುಂದೆ ಸವಾಲುಗಳನ್ನ, ತೊಂದರೆಗಳನ್ನ ಒಡ್ಡೋದಕ್ಕೆ ಕಾರಣವಾಗತ್ತೇನೋ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ತಪ್ಪಾಗುದಿಲ್ಲ. ಬಿಕಾಸ್ ಆ ಕಡೆ ನಾವು ಇಂಟ್ರೆಸ್ಟ್ ನ ಕೊಡ್ತಾ ಈ ಕಡೆ ನಮ್ಮ ಆರೋಗ್ಯದ ಮೇಲೆ ಗಮನವನ್ನ ಹರಿಸುವ ಒಂದು ಕೆಲಸವನ್ನ ಕಡಿಮೆ ಮಾಡ್ತಾ ಹೋಗ್ತೀವಿ. ಸೊ ಆಗ ಈ ರೀತಿಯಾದಂತಹ ತೊಂದರೆಗಳು ಫೇಸ್ ಮಾಡುವಂತಹ ಸಿಚುಯೇಷನ್ಸ್ ಉಂಟಾಗುತ್ತೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಸೊ ಅದೇ ರೀತಿಯಾದಂತಹ ಏನಾದರೂ ಸನ್ನಿವೇಶ ಇಲ್ಲಿ ಉಂಟಾಗಿದೆಯಾ ಅನ್ನುವಂತಹ ಒಂದಷ್ಟು ಸಂಶಯ ಪ್ರಭಾಸ್ ಅಭಿಮಾನಿಗಳಲ್ಲಿ ಮೂಡ್ತಾ ಇದೆ. ಬಿಕಾಸ್ ಆ ಡಾಕ್ಟರ್ ಶೇರ್ ಮಾಡಿರುವಂತಹ ಒಂದು ಪೋಸ್ಟ್, KJ ರೆಡ್ಡಿ ಹೈದರಾಬಾದ್ ಅಪೋಲೋ ಹಾಸ್ಪಿಟಲ್ ಶಸ್ತ್ರಚಿಕಿತ್ಸಕರೊಬ್ಬರು, ಆರ್ಥೋಪೆಡಿಕ್ ಸರ್ಜನ್ ಈ ಪೋಸ್ಟ್ ನ ಶೇರ್ ಮಾಡಿದ್ದಾರೆ. ಜೊತೆಗೆ ಏನಂತ ಬರೆದಿದ್ದಾರೆ ಆ ಪೋಸ್ಟ್ ನಲ್ಲಿ ಅಂತ ಕೂಡ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ನೀವು ಯಶಸ್ವಿ ವ್ಯಕ್ತಿಯನ್ನ ನೋಡಿದಾಗಲೆಲ್ಲ ನೀವು ಅವರ ಸಾರ್ವಜನಿಕ ವೈಭವವನ್ನ ಮಾತ್ರ ನೋಡ್ತೀರಾ, ಅದನ್ನ ಸಾಧಿಸೋದಕ್ಕೆ ಅವರು ಮಾಡಿದಂತಹ ವೈಯಕ್ತಿಕ ತ್ಯಾಗಗಳಾಗಿರ್ಬೋದು ಎಂದಿಗೂ ಕೂಡ ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಆ ಪೋಸ್ಟ್ ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಸೊ ಈ ಒಂದು ಲೈನ್ಸ್ ಏನಿದೆ ಇದೆಲ್ಲವೂ ಕೂಡ ಸಾಕಷ್ಟು ಗೊಂದಲಗಳನ್ನು ಉಂಟು ಮಾಡ್ತಾ ಇದೆ, ಮತ್ತೆ ಅನುಮಾನಗಳನ್ನ ಹುಟ್ಟು ಹಾಕ್ತಾ ಇದೆ. ಪ್ರಭಾಸ್ ಚೆನ್ನಾಗಿದ್ದಾರಾ ಅಥವಾ ಆರೋಗ್ಯ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರಾ, ಬಟ್ ಯಾವುದೇ ರೀತಿಯಾದಂತಹ ಸರ್ಜರಿ ಬಗ್ಗೆ ಆಗಿರ್ಬೋದು, ಗಾಯಗಳ ಬಗ್ಗೆ ಆಗಿರ್ಬೋದು, ತೊಂದರೆಗಳನ್ನು ಫೇಸ್ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಆಗಿರ್ಬೋದು, ಯಾವುದ್ರ ಬಗ್ಗೆ ಕೂಡ ಅವರು ಮೆನ್ಷನ್ ಮಾಡಿಲ್ಲ. ಬಟ್ ಈ ರೀತಿಯಾದಂತಹ ಒಂದು ಮಾರ್ಮಿಕವಾದಂತಹ ಲೈನ್ಸ್ ಅಂತಾನೆ ಹೇಳ್ಬೋದು. ಅದು ಒಂದಷ್ಟು ಗೊಂದಲಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ಈ ಹಿಂದೆ ಬಾಹುಬಲಿ ಮತ್ತೆ ಸಾಹೋ, ಸಲಾರ್ ಸಿನಿಮಾಗಳ ಸಂದರ್ಭದಲ್ಲಿ, ಚಿತ್ರೀಕರಣದ ಸಂದರ್ಭದಲ್ಲಿ ಹಲವಾರು ಸವಾಲುಗಳನ್ನ ಎದುರಿಸಿರುವಂತದ್ದು ಪ್ರಭಾಸ್ ನಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರವೇ. ಸೊ ಅಲ್ಲಿ ಏನಾದ್ರೂ ಸಮಸ್ಯೆಗಳಾಗಿತ್ತಾ, ಸೊ ಇಲ್ಲಿ ಏನಾದ್ರೂ ಅದಕ್ಕೆ ಸೊಲ್ಯೂಷನ್ ನ ಹುಡುಕೋದಕ್ಕೆ ಡಾಕ್ಟರ್ ಬಳಿ ಬಂದಿದ್ದಾರಾ, ಆ ಡಾಕ್ಟರ್ ಏನಕ್ಕಾಗಿ ಆ ಪೋಸ್ಟ್ ನ ಶೇರ್ ಮಾಡಿದ್ದಾರೆ, ಈ ರೀತಿಯಾಗಿ ಒಂದಷ್ಟು ಪ್ರಶ್ನೆಗಳನ್ನ ಹಾಕ್ತಾ ಇರುವಂತಹ ಒಂದು ಪೋಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಆಗಿದೆ. ಮತ್ತೆ ಕಮೆಂಟ್ಸ್ ಗಳಲ್ಲೂ ಕೂಡ ಪ್ರಭಾಸ್ ಏನಾಗಿದ್ರು ಕೂಡ ಆರೋಗ್ಯವಾಗಿರಿ, ಅಥವಾ ಏನು ಆರೋಗ್ಯ ಸಮಸ್ಯೆಗಳಾಗಿದೆ, ಆಲ್ ರೈಟ್, ಈ ರೀತಿಯಾಗಿ ಒಂದಷ್ಟು ಕಮೆಂಟ್ಸ್ಗಳು ಕೂಡ ಆ ಪೋಸ್ಟ್ಗೆ ಬರ್ತಾ ಇರುವಂಥದ್ದು. ಗೊಂದಲಗಳಂತೂ ಇದ್ದೇ ಇರುವಂಥದ್ದು. ಬಿಕಾಸ್ ಯಾಕಾಗಿ ಆರ್ಥೋಪೆಡಿಕ್ ಸರ್ಜನ್ ಈ ರೀತಿಯಾದಂತಹ ಪೋಸ್ಟ್ ಅನ್ನ ಶೇರ್ ಮಾಡಿದ್ರು ಅಂತ ಹೇಳ್ಬಿಟ್ಟು, ಸೊ ಇದಕ್ಕೆ ಕ್ಲಾರಿಟಿ ಪ್ರಭಾಸ್ ಕೊಡಬೇಕು, ಇಲ್ಲ ಆ ಡಾಕ್ಟರೇ ಹೇಳಬೇಕಾಗಿದೆ. ಬಟ್ ಒಂದಷ್ಟು ಗೊಂದಲಗಳನ್ನಂತೂ ಉಂಟು ಮಾಡ್ತಾ ಇದೆ ಈ ಒಂದು ಪೋಸ್ಟ್. ಇನ್ನಷ್ಟು ಒಳ್ಳೊಳ್ಳೆ ಕಂಟೆಂಟ್ಗಳಿಗಾಗಿ ಫಾಲೋ ಮಾಡಿ ಸುವರ್ಣ ನ್ಯೂಸ್ ಡಿಜಿಟಲ್. ಇಷ್ಟೊತ್ತು ಸುದ್ದಿ ಕೊಟ್ಟ ನಾನು ರೋಜಾ ಮನು ಪಾಟೀಲ್. ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.